ಹೋಬಳಿಯ ಬೈರಂಗ್ಲಾ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಜನರ ಮಾತಾಡ್ಸೋಣ. ಸರ್, ಇವತ್ತು ರಾಜ್ಯ ಸರ್ಕಾರ ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸಾಕಷ್ಟು ವಿರೋಧ ಪರ ಚರ್ಚೆ ಆಗ್ತಾ ಇದೆ. ಅದು 2006ರಲ್ಲಿ ನೋಟಿಫಿಕೇಶನ್ ಆಗಿದೆ. ಹಾಗಾಗಿ ಇಲ್ಲಿ ತನಕ ನಾನು ರೆಡ್ ಝೋನ್ ವೆಕೇಟ್ ಮಾಡಿರಲಿಲ್ಲ. ಅದನ್ನು DK ಶಿವಕುಮಾರ್ ಅವರು ಅದನ್ನು ವೆಕೇಟ್ ಮಾಡಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ. ಸುಮಾರು 25 ವರ್ಷಗಳಿಂದ ಹಾಗೆ ಬಿದ್ದಿದೆ, ನೆನೆಗುದಿ ಬಿದ್ದಿತ್ತು. ಈಗ ಅದನ್ನು ಡೆವಲಪ್ ಮಾಡೋದಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಒಳ್ಳೆ ಇದಿದೆ. ಇಡೀ ದೇಶದಲ್ಲೇ ಇಷ್ಟೊಂದು ಪರಿಹಾರ ಎಲ್ಲೂ ಕೊಟ್ಟಿರಲಿಲ್ಲ ಅಂತೇಳಿ DK ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈಗ 1 ಎಕರೆಗೆ 2.5 ಕೋಟಿ ಕೊಡ್ತಿದ್ದಾರೆ. ಇಲ್ಲಿರೋ ರೇಟ್ಗೂ ಅದಕ್ಕೂ ವ್ಯತ್ಯಾಸ ಅನ್ಸುತ್ತಾ? ನಿಮಗೆ ತೃಪ್ತಿ ಇದೆಯಾ ಕೊಡೋದು? ತೃಪ್ತಿ ಇದೆ. ಇಲ್ಲ, ನಿಮಗೆ ಹಣ ಬೇಡ ಅಂದರೆ ಡೆವಲಪ್ಡ್ ಜಾಗ ತಗೊಳ್ಳೋಕೆ ಒಳ್ಳೆಯದಲ್ವಾ? ಈಗ ಅಲ್ಲೆಲ್ಲ ಮೂಲೆ ಮುಟಕಲೆಲ್ಲ ಈ BMRD ಲೇಔಟ್ ಇದೆಯಲ್ಲ, ಅದರಲ್ಲೆಲ್ಲ ಪರ್ ಎಸೆಪ್ಟಿ ಬಂದುಬಿಟ್ಟು 2,000, 3,000, 8,000, 10,000 ಹೇಳ್ತಾರೆ. ಅದರ ಬದಲು ಇಲ್ಲೇ ತಗೊಳ್ಳಿ, ಡೆವಲಪ್ಡ್ ಜಾಗ ಉಳಿಸ್ಕೊಳ್ಳಿ. ನೀವು ಹಣ ನೀವು ಪರಿಹಾರ ತಗೊಬೇಡಿ, ಡೆವಲಪ್ಡ್ ಜಾಗ ತಗೊಳ್ಳಿ. ನೀವು 1-2 ವರ್ಷ ಅದು ಡಿಲೇ ಆಗ್ಬೋದು ಡೆವಲಪ್ ಮಾಡೋದಕ್ಕೆ. ಖಂಡಿತ 3 ವರ್ಷದೊಳಗಡೆ ಆಗುತ್ತದು.